ಹಿರಿಯ ಹಾಸ್ಯ ನಟ ಸರಿಗಮ ವಿಜಯ್ ಅವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗುತ್ತದೆ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಹಿರಿಯ ನಟ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಸರಿಗಮ ವಿಜಯ್ ಅವರು ನಿಧನರಾಗಿದ್ದಾರೆ. ಹಲವು ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. ಹಾಗಾಗಿ ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಿರಿಯ ಹಾಸ್ಯ ನಟ ಸರಿಗಮ ವಿಜಯ್ ಅವರು ಸಾವನ್ನಪ್ಪಿದ್ದಾರೆ. 76 ವರ್ಷದ ಹಿರಿಯ ನಟರಾಗಿದ್ದಂತಹ ಸರಿಗಮ ವಿಜಯ್ ಅವರು ಸಾವನ್ನಪ್ಪಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಸರಿಗಮ ವಿಜಯ್ ಅವರ ದೃಶ್ಯ, ಮತ್ತೊಂದು ಕಡೆ ಅವರು ಹಾಸ್ಯ ನಟನಾಗಿ ಕಾಣಿಸಿಕೊಂಡಿದ್ದಂತಹ ಸಿನಿಮಾದ ದೃಶ್ಯ. ಇನ್ನು ಸರಿಗಮ ವಿಜಯ್ ಅವರು ಬೆಳಗ್ಗೆ 9:45ಕ್ಕೆ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಮಧ್ಯಾಹ್ನ 1:30ಕ್ಕೆ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ತೆಗೆದುಕೊಂಡು ಹೋಗಲಿದ್ದಾರೆ. ಸರಿಗಮ ವಿಜಯ್ ಅವರು 76 ವರ್ಷ ವಯಸ್ಸಾಗಿತ್ತು. ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಅವರಿಗೆ ಮೊದಲಿಗೆ ಕಫ ಹೆಚ್ಚಾಗಿದ್ರಿಂದ ನ್ಯೂಬಿಲೈಸೇಷನ್ ಮಾಡಲಾಗಿತ್ತು. ಫಸ್ಟ್ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದಾದ ನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಫ ಹೆಚ್ಚಾಗಿದ್ರಿಂದ ನ್ಯೂಬಿಲೈಸೇಷನ್ಗೆ ಹಾಕಲಾಗಿತ್ತು. ನಂತರ ಅದು ನೀರಾಗಿ ಲಂಗ್ ಸೇರಿತ್ತು. ಹಾಗಾಗಿ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಆಗಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಈಗ ಬೆಳಗ್ಗೆ 9:45ಕ್ಕೆ ಹಿರಿಯ ನಟ ಸರಿಗಮ ವಿಜಯ್ ಅವರು ವಿಧಿವಶರಾಗಿದ್ದಾರೆ. ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ಪ್ರಮುಖವಾಗಿ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ರು. ಟೈಗರ್ ಪ್ರಭಾಕರ್ ಹಾಗೂ ವಿಜಯ್ ಅವರ ಕಾಂಬಿನೇಷನ್ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಲವು ಹಿರಿಯ ನಟರೊಂದಿಗೆ ಹಲವು ಅತ್ಯುತ್ತಮ ಸಿನಿಮಾಗಳಲ್ಲಿ ಸರಿಗಮ ವಿಜಯ್ ಅವರು ಕಾಣಿಸಿಕೊಂಡಿದ್ರು. ಹಿರಿಯ ರಂಗಭೂಮಿ ಕಲಾವಿದರಾಗಿದ್ದಂತಹ ಜೊತೆಗೆ ಹಿರಿಯ ಹಾಸ್ಯ ನಟರಾಗಿದ್ದಂತಹ ಸರಿಗಮ ವಿಜಯ್ ಅವರು ಸಾವನ್ನಪ್ಪಿದ್ದಾರೆ. ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಜೊತೆಗೆ 75ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ರಂಗಭೂಮಿಯಲ್ಲಿ ನಟಿಸ್ತಾ ಇದ್ದಂತಹ ವಿಜಯ್ ಅವರು ನಂತರ ಸಿನಿಮಾಗಳಲ್ಲಿ ನಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ವಿಜಯ್ ಅವರು ನಟಿಸ್ತಾ ಇದ್ದಂತಹ ಸಂಸಾರದಲ್ಲಿ ಸರಿಗಮ ನಾಟಕ ಬಹಳ ಜನಪ್ರಿಯವಾಗಿತ್ತು. ಹಾಗಾಗಿ ಅವರ ಹೆಸರಿನ ಜೊತೆಗೆ ಸರಿಗಮ ಎನ್ನುವಂತಹ ಹೆಸರು ಕೂಡ ಸೇರ್ಕೊಂಡಿತ್ತು. ಅಂದ್ರೆ ವಿಜಯ್ ಅವರು ರಂಗಭೂಮಿ ಕಲಾವಿದರಾಗಿದ್ದಂತಹ ಸಂದರ್ಭದಲ್ಲಿ ಸಂಸಾರದಲ್ಲಿ ಸರಿಗಮ ಎನ್ನುವಂತಹ ನಾಟಕದಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಆ ನಂತರ ಆ ಸಿನಿಮಾ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಹಾಗಾಗಿ ವಿಜಯ್ ಅವರ ಹೆಸರಲ್ಲಿ ಮೂಲತಃ ಅವರ ಹೆಸರು ವಿಜಯ್ ಕುಮಾರ್ ಅಂತ. ಸಂಸಾರದಲ್ಲಿ ಸರಿಗಮ ಎನ್ನುವಂತಹ ನಾಟಕವನ್ನು ಅವರು ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವರ ಹೆಸರಿನ ಜೊತೆಗೆ ವಿಜಯ್ ಎನ್ನುವಂತಹ ಹೆಸರಿನ ಜೊತೆಗೆ ಸರಿಗಮ ಸೇರಿಕೊಂಡು ಸರಿಗಮ ವಿಜಯ್ ಅಂತಾನೆ ಅವರು ಪ್ರಖ್ಯಾತಿಯನ್ನ ಪಡೆದುಕೊಂಡ್ರು. 76 ವರ್ಷವಾಗಿತ್ತು ವಿಜಯ್ ಅವರಿಗೆ. ಮೊದಲಿಗೆ ಅವರ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಳ್ತು. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ಮದುವೆ ಮಾಡಿ ನೋಡು, ಜೊತೆಗೆ ಕಪ್ಪು ಕೋಳ, ಪ್ರತಾಪ್, ಮನಮೆಚ್ಚಿದ ಸೊಸೆ, ಕೆಂಪಯ್ಯ IPS, ಗೋಲ್ಡ್ ಮೆಡಲ್, ಜಗತ್ ಕಿಲಾಡಿ, ಯಮಲೋಕದಲ್ಲಿ ವೀರಪ್ಪನ್, ದುರ್ಗಿ, ಸ್ವಾರ್ಥರತ್ನ ಹೀಗೆ ಹಲವಾರು ಸಿನಿಮಾಗಳಲ್ಲಿ ವಿಜಯ್ ಅವರು ಹಾಸ್ಯ ನಟನಾಗಿ ಜೊತೆಗೆ ನಟನಾಗಿ ಅಭಿನಯಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.